ಹೊಸ ಸಂಪ್ರದಾಯಕ್ಕೆ ಮತ್ತೆ ರಾಜ್ಯಪಾಲರು ನಾಂದಿ ಆಡ್ತಿದ್ದಾರಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸಂವಿಧಾನದತ್ತವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಆದರೆ ಇವತ್ತು ಒಂದು ಪಕ್ಷದ ವ್ಯಕ್ತಿಯಾಗಿ ಹೇರಲ್ಪಟ್ಟಂತಹ ರಾಜ್ಯಪಾಲರು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವ್ಯತಿರಿಕ್ತವಾಗಿರ್ತಕ್ಕಂತಹ ರಾಜಕೀಯ ಶಕ್ತಿಯನ್ನು ಸಡಿಲಗೊಳಿಸ್ತಕ್ಕಂಥದ್ದು ಅಥವಾ ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರಗಳು ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷ ಉಂಟಾಗ್ತಾ ಇರ್ತಕ್ಕಂಥದ್ದು ನಾವು ಕೇರಳದಲ್ಲಿ ನೋಡಿದ್ದೀವಿ, ಕರ್ನಾಟಕದಲ್ಲಿ ನೋಡಿದ್ದೀವಿ, ತಮಿಳುನಾಡಲ್ಲೂ ನೋಡಿದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀವಿ. ಇವತ್ತು ಭಾಳ ಮುಖ್ಯವಾಗಿ ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ, ಬಹುತೇಕ ಪಕ್ಷಗಳು ರಾಜಕೀಯ ಮೌಲ್ಯಗಳನ್ನು ಸಂಪೂರ್ಣವಾಗಿ ಅಧಪತನದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಡವಳಿಕೆಗಳು ಈ ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತು ನಡೆದಿದೆ. ಇದು ಭಾರತ ದೇಶದ ಬಹುತ್ವ ರಾಷ್ಟ್ರದ ಪ್ರಜಾತಂತ್ರ ವ್ಯವಸ್ಥೆಗೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ನಡೆ ಈ ಪಂಚರಾಜ್ಯದ ವಿವಿಧ ರಾಜ್ಯಗಳ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಸಾಬೀತಾಗಿದೆ. ಈಗ ಕಮ್ಯುನಿಸ್ಟರು ದೇಶಾದ್ಯಂತ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ನಿಮಗೆ ಮೊದಲು ಅಧಿಕಾರ ಕಳೆದುಕೊಳ್ಳಲಿಕ್ಕೆ ಕಾರಣಕರ್ತ ಆದಂಥ ವೆಸ್ಟ್ ಬೆಂಗಾಳಲ್ಲಿ BJPಯವರು, ಇದೇ ಮಮತಾ ಬ್ಯಾನರ್ಜಿನ ಭಾರತೀಯ ಜನತಾ ಪಕ್ಷದವರು ಕಳೆದ 17 ವರ್ಷದಿಂದ ದುರ್ಗೆ ಅಂತ ಕೇಳಿದ್ರು. 94 ಕಾಂಗ್ರೆಸ್ನ ಹೊರಗೆ ಬಂದ ತಕ್ಷಣ ದುರ್ಗೆ ಅಂತ ಕರೆದ್ರು. ಆ ದುರ್ಗೆನ ಇಟ್ಕೊಂಡು ಕಾಂಗ್ರೆಸ್ನವ್ರನ್ನ 34 ವರ್ಷ ಅಧಿಪತ್ಯವನ್ನು ಅಂತ್ಯ ಮಾಡಿದರು. ಇವತ್ತು ಮಮತಾ ಬ್ಯಾನರ್ಜಿ ಅವ್ರ ಸ್ಥಿತಿ ಎಂಥದ್ದಾಗಿದೆ ಅಂತ ಗೊತ್ತಿರ್ತಕ್ಕಂಥದ್ದು. ಈಗ ಕೇರಳದಲ್ಲಿ CPI, CPM ನೀವೆಲ್ಲ ಒಟ್ಟಾಗಿ ಸರ್ಕಾರವ್ರು ಮಾಡಿದ್ರು. ನೀವು ಹೇಳ್ತೀರಾ ನಾವು ಈ ದೇಶದ ಕಾರ್ಮಿಕರ ಪರ, ಮಹಿಳೆಯರ ಪರ, ನೊಂದವರ ಪರ, ಬಡವರ ಪರ ಅಂತಿದ್ರ. ಹಾಗಾದರೆ ನೀವು ಯಾರ ಪರನೂ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಸೋಲು ಕಂಡ್ರೆ ಕಮ್ಯುನಿಸ್ಟರು ಕೂಡ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಯ್ತಾ? ಅಂದ್ರೆ ಆಡಳಿತ ವಿರೋಧಿ ಅಲೆ ಇರುತ್ತಾರೆ UDF ಬಂದಿದ್ದು. ಇಲ್ಲ, ಬರೀ ಆಡಳಿತ ವಿರೋಧಿ ಅಲ್ಲ ಅಂತ ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಂಡ್ರೆ ಆಮೇಲೆ ನಿಮ್ಮ ಉತ್ತರ 100% ಕೊಡ್ತಾನೆ. ಈ ದೇಶದಲ್ಲಿ ಏನು 2 ಸಲ ಇಡೀ ಕೇರಳ ಚುನಾವಣಾ ಇತಿಹಾಸ ನೋಡ್ಬೇಕು. ತಮಗೆ ಮಾಹಿತಿ ಇಲ್ಲದೆ ಇದ್ರೆ ಸಮಸ್ಯೆ ಇಲ್ಲ ನನಗೆ. ಅದು ಯಾವತ್ತೂ ಸಹ ಒಂದ್ಸಲ UDF, ಒಂದ್ಸಲ LDF ಅಂದ್ರೆ ಲೀಡಿಂಗ್ ಬರ್ತಾ ಇತ್ತು. ಈಗ 10 ವರ್ಷ ಬಂದ್ರಿ, 10 ವರ್ಷ ಬಂದ್ವಿ. ಹಳೆ ಸಿದ್ಧಾಂತ ಜೋತ್ ಬೀಳ್ಬೇಡಿ ಮತ್ತೆ ಬರ್ಬೋದು. ಇದ್ರ ಮಧ್ಯೆ ಹಲವಾರು ಕಡೆ ಕ್ಷೇತ್ರಗಳಲ್ಲಿ ನೀವು ಒಂದ್ಸಲ ಗಮನಿಸಬೇಕು. ಕೇರಳ ಚುನಾವಣೆಯಲ್ಲಿ UDFನ ಕೆಲವೊಂದು ವೀಕ್ ಕ್ಯಾಂಡಿಡೇಟ್ಗಳನ್ನ ಹಾಕಿ ಅಂದರೆ ತ್ರಿಬಲ್ ಡಿಜಿಟಲ್ ಸೋತ್ರ ಅಂತ ಏನು ಸಾಧ್ಯತೆ ಐತೆ ನೀವು ಚೆಕ್ ಮಾಡ್ಬೋದು. BJP ಎಲ್ಲೆಲ್ಲಿ ಓಟ್ ತಗೊಳಕ್ಕೆ ಶುರುವಾಯ್ತು ಅಲ್ಲಿ UDFನ ವೀಕ್ ಕ್ಯಾಂಡಿಡೇಟ್ಗಳಿರೋದ್ರಿಂದನೇ ಇವತ್ತು ಆ ಸೋಲಿಗೆ ಕಾರಣ ಆಗೈತೆ ಹೊರತು ಬರೀ ನಮ್ಮ ಆಂಟಿ ಇನ್ಕಮ್ ಬೇಸಿಕ್ ಒಂದೇ ಒಂದು ಕಾಂಗ್ರೆಸ್ ಅವರು ಹೇಳ್ತಿದ್ರು ನಿಮ್ಮ LDF ಅಂದ್ರೆ ಕಮ್ಯುನಿಸ್ಟ್ಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ರು. UDF ಅಧಿಕಾರಕ್ಕೆ ಬರ್ತನ್ನ ಕಾರಣಕ್ಕಾಗಿ ಕಮ್ಯುನಿಸ್ಟ್ಗೆ ಪರೋಕ್ಷವಾಗಿ ವೀಕ್ ಕ್ಯಾಂಡಿಡೇಟ್ ಹಾಕಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ತಾರೆ. ಹೌದು, ಇದು 100% ಸಹ ಸತ್ಯ. ಇವತ್ತು ಕಾಂಗ್ರೆಸ್ ಅಥವಾ ಅದು UDF ಇವತ್ತು LDF ಗೌರ್ಮೆಂಟ್ ಅನ್ನ ತೆಗಿಬೇಕು ಅನ್ನೋ ಉದ್ದೇಶಕ್ಕೆ ಅವರು ನೇರ ಹೇಳಿರೋದಂತ ನಿಮಗೆ ಮಾಧ್ಯಮಗಳಲ್ಲಿ ಸಹ ಕಾಂಗ್ರೆಸ್ ಅವರು ಹೇಳಿದ್ರು. BJP ಜೊತೆ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈ ಚುನಾವಣೆಯಲ್ಲಿ. ನಿಮಗೆ ಇಡೀ ಜಗತ್ತಲ್ಲೇ ಗೊತ್ತಿರಬಹುದು, ಯಾವತ್ತೂ ಸಹ ನಾವು ಲೆಫ್ಟ್ ಪಾರ್ಟಿ ಒಂದು ರೈಟ್ ಫೋರ್ಸ್ಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಎಸ್, ಎಲ್ಲ ಒಂದು ಕಡೆ ಇದು ನಿಮಗೆ ದಿನೇ ದಿನೇ ನಿಮ್ಮ ಹಳೆಯ ಸಿದ್ಧಾಂತ, ಕರ್ಮಠ ಸಿದ್ಧಾಂತ ನಿಮಗೆ ಕೈ ಕೊಡ್ತಾ ಇದೆಯಾ? ಹಾಗೇನಿಲ್ಲ, ಬದಲಾವಣೆಯನ್ನು ಕೇಳ್ತಕ್ಕಂಥ ಜನ ಇದ್ದಾರೆ, ಬಯಸ್ತಕ್ಕಂಥವ್ರು ಇರ್ತಾರೆ. ಜೊತೆಗೆ ಏನಾಗ್ತಾ ಇದೆ ಅಂದರೆ ಇವತ್ತಿನ ಆ ಒಂದು ಅಲ್ಲಿನ ಏನು ಈ ದೀದಿಯವರ ಏನು ಪ್ರಾದೇಶಿಕ ಪಕ್ಷ ಇದೆ ಅದರ ವಿರುದ್ಧವಾಗಿ ಈ ಒಂದು BJP ಸರ್ಕಾರ ಕೆಲಸ ಮಾಡಿದೆ. ಜೊತೆಗೆ ನಮ್ಮ ಪಕ್ಷಗಳು ಕೂಡ ಅಲ್ಲಿ ಇದ್ದಾವೆ. ಅದ್ರ ಸಿದ್ಧಾಂತಗಳು ಒಂದೇ ಇರುತ್ತೆ. ಒಂದಲ್ಲ ಒಂದು ದಿವಸ ಆ ಸಿದ್ಧಾಂತಗಳಿಗೆ ಬೀಳಬೇಕಾಗತ್ತೆ. ಮತ್ತು ಈ ಕಾರ್ಮಿಕರ, ಮಹಿಳೆಯರ ಪರ ಕೆಲಸ ಮಾಡ್ತಕ್ಕಂಥ ಈ ಪಕ್ಷವನ್ನು ಮುಂದೆ ಈ ಒಂದು ಯುವಕ ಶಕ್ತಿ ಕೈ ಹಿಡಿಯುತ್ತೆ ಅಂತ ನಾವು ಹೇಳ್ತೀವಿ. ನಾನು ಮಾತಾಡ್ತಿದ್ದೀನಿ. ನಿಮಗೆ ವೆಸ್ಟ್ ಬೆಂಗಾಳಲ್ಲಿ ನೀವು 34 ಇಯರ್ಸ್ ಆಡಳಿತ ನಡೆಸ್ತಂಥವ್ರು, ನಿಮ್ಮ ಕಾರ್ಯಕರ್ತರು ಲಾಸ್ಟ್ಗೆ ಭಾರತೀಯ ಜನತಾ ಪಕ್ಷದ ಮುಖ ಮಾಡಕ್ಕೆ ಹೋದ್ರು. ಅಂದರೆ ನಿಮ್ಮ ಸಿದ್ಧಾಂತಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕಾಗಿದೆಯಾ? ಇವತ್ತಿನ ಜಂಜಿ ಪರವಾಗಿರ್ತಕ್ಕಂಥ ಸಿದ್ಧಾಂತಗಳು ಬೇಕಾ ಅಥವಾ ನಿಮ್ಮ ಹಳೆ ಕರ್ಮಠ ಸಿದ್ಧಾಂತಗಳು ನಿಮ್ಮನ್ನು ಕೈ ಕೊಡ್ತಿದ್ದಾವ? ನೋಡಿ, ಕಮ್ಯುನಿಸ್ಟ್ ಪಾರ್ಟಿ ಯಾವತ್ತೂ ಕೂಡ ಗೆದ್ದಾಗ ಆಕಾಶಕ್ಕೆ ಜಿಗಿಯೋದು, ಸೋತಾಗ ಪಾತಾಳಕ್ಕೆ ಹೋಗ್ತಕ್ಕಂಥ ಪಾರ್ಟಿ, ರಾಜಕೀಯ ಪಾರ್ಟಿ ಅಲ್ಲ. ಇದೊಂದು ಜನರ ಪರವಾಗಿರ್ತಕ್ಕಂಥ ಜನಪರ ಚಳುವಳಿ. ಇದು ಯಾವತ್ತೂ ಕೂಡ ತಮಗೆ ಗೊತ್ತಿದೆ, ಕಾಂಗ್ರೆಸ್ ಅವರು BJPಯವರು ಇಬ್ಬರೂ ಕೂಡ ಇವತ್ತು ಕಮ್ಯುನಿಸ್ಟ್ ಪಕ್ಷಗಳ ಮುಕ್ತವಾಗಿ ಮಾಡಬೇಕು ಅಂತಕ್ಕಂಥ ಹುನ್ನಾರಗಳು ಸ್ವತಂತ್ರೋತ್ತರ ಭಾರತದಿಂದ ಕೂಡ ನಡೆದಿದ್ದಾವೆ. ಇದೇ ಕೇರಳದ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರಿ. ಕೇರಳದಲ್ಲಿ 5 ವರ್ಷ ಕಾಂಗ್ರೆಸ್ ಅವ್ರ ಜೊತೆ ನೀವು ಅಲಯನ್ಸ್ ಅಲ್ಲಿ ಇದ್ದೀವಿ. ಇವತ್ತು ಒಂದು ಕತೆ ಹೇಳಕ್ ಬರ್ತಾವ್ರೆ. ಕತೆನ ಕ್ಲಾರಿಫೈ ಮಾಡಬೇಕು. ನೋಡಿ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾಯಿತ ಕಮ್ಯುನಿಸ್ಟ್ ಸರ್ಕಾರವನ್ನು ವಜಾ ಮಾಡಿರ್ತಕ್ಕಂಥ ಚರಿತ್ರೆ ಇದೆ. ಅದೇ ಕಾಂಗ್ರೆಸ್ನವ್ರು ವಜಾ ಮಾಡಿರ್ತಕ್ಕಂಥ ಚರಿತ್ರೆ ಇದೆ. ಇವತ್ತಿನ ಸನ್ನಿವೇಶದಲ್ಲಿ
ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಈ ಸಂವಿಧಾನಕ್ಕೆ ಮಾರಕವಾಗಿರ್ತಕ್ಕಂಥ ಮತೀಯವಾದಿ ಶಕ್ತಿಗಳನ್ನು ಅಧಿಕಾರದಿಂದ ತಡಿಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ವಿ. ಆದರೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟದ ಏನು ಒಂದು ನಿಲುವಿತ್ತು ಅದು ಸಕಾರಾತ್ಮಕವಾಗಿ ಜಾರಿಯಾಗಿಲ್ಲ ಅಂತಕ್ಕಂಥ ಆಕ್ಷೇಪ ನಮ್ದಿದೆ. ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಅವರು ಆ ಒಂದು ದಾರಿಯನ್ನು ತಪ್ಪಿರ್ತಕ್ಕಂಥ ಕೆಲಸ ಆಗಿದೆ. ಆದರೆ ಅದೇ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ಓಟು ಕಡಿಮೆ ಆಗಿಲ್ಲ. ಕಮ್ಯುನಿಸ್ಟ್ ಪಕ್ಷಗಳ ಓಟು ಮತ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ. ಆದರೆ ಕಮ್ಯುನಿಸ್ಟ್ ಪಕ್ಷ ನಾಳೆ ಪೂರ್ತಿ ನಿಂತು ಪಾರ್ಲಿಮೆಂಟಿಗೆ ಹೋಗಬೇಕು ಅಂತಕ್ಕಂಥ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಗೆಲ್ತೀವಿ. ಆದರೆ ಜನ ಚಳವಳಿಯ ಮೂಲಕ ಅಲ್ಲಿ 11 ಕೇಸ್ಗಳು 1100 ಕೇಸ್ಗಳು ಆಲ್ರೆಡಿ ನೀವು ಹೋಗಿ ಚೆಕ್ ಮಾಡ್ರಿ. 1100 ಅಂದ್ರೆ ಅಕ್ಕದಲ್ಲಿ ಕೇಸ್ಗಳಿದ್ದು ಒಬ್ಬ ಮತದಾರನಿಗೆ ಮತದಾನದ ಅವಕಾಶ ಕೊಡದೆ ನೀವು ಗೆದ್ದಿರಿ ಅಂದ್ರೆ ಅವ್ನು ಓಟ್ ಕನ್ಸಿಡರ್ ಆಗ್ಬೇಕಾಯ್ತು. ಈ ದೇಶದ ಪ್ರಜೆ ಏನು ಹೋಗೋದು ಅಣ್ಣ ಹೇಳೋದು ಕೇಳು. ಒಬ್ಬ ಪ್ರಜೆ ನಿಮ್ಮ ಓಟ್ ಇಲ್ಲ ಅಂದ್ರೆ ನಿಮಗೆ ಅಂತ ನನಗೆ ಹಕ್ಕ ಐತೆ ಅಂದ್ರೆ ನಾವು ಸಾಧಿಸಬೇಕು. ಕಾಂಗ್ರೆಸ್ ಅವ್ರು ಗೆದ್ದಿರೋದೆಲ್ಲ ಬೋಗಸ್ ಹೋಟೆಲ್ಲೇ. ಪಶ್ಚಿಮ ಬಂಗಾಳ ಗೆದ್ದಿರೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೆದ್ದಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಮತ ಪಡ್ಕೊಬೇಕು. ಆದ್ರೆ ಮತವನ್ನ ಇವತ್ತು ಕೊಂಡ್ಕೊಳ್ತಕ್ಕಂಥ ಮತದಾರ ಲೂಟಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರನು ಕೂಡ ಸ್ಪಷ್ಟ ಬಹುಮತದೊಂದಿಗೆ ಕೇಂದ್ರದಲ್ಲಿ ಕೂತಿಲ್ಲ. ನಿತೀಶ್ ನಾಯ್ಡು ಅವರ ಒಂದು ಊರುಗೋಲಲ್ಲೇ ಇವತ್ತು ನಿಂತಿರ್ತಕ್ಕಂಥ ಸರ್ಕಾರ ಸಿಂಗಲ್ ಮೆಜಾರಿಟಿ ಗೌರ್ಮೆಂಟ್. ನಿಮ್ದು ಕೂಡ ಸಿಂಗಲ್ ಮೆಜಾರಿಟಿ ಗೌರ್ಮೆಂಟ್ ಅಲ್ಲ.